ಸುದ್ದಿ ಟಿ ವಿಯಲ್ಲಿ ದರ್ಶನ ನೋಡುವ ಕೆಲವರು ಉಡುಪಿಯಲ್ಲಿ ಇರುವಂಥ ಚೈತನ್ಯ ಆಚಾರ್ಯ ಅಂತ ಅವ್ರಿಗೆ ಕೇಳಿದ್ದಾರೆ. ದರ್ಶನ ನೋಡ್ತೀನಿ ಸುದ್ದಿ ಟಿ ವಿಲಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಆದರೆ ನನಗೆ ಒಂದು ಡೌಟು, ಒಂದು ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಆಧ್ಯಾತ್ಮ ಹೇಳುವಂಥ ಈ ಓಶೋ ಅವರು ಈ ಕುಣಿಯೋದು, ಡ್ಯಾನ್ಸ್ ಮಾಡೋದು, ಪ್ರತಿಯೊಂದಕ್ಕೂ ಬೀದಿಯಲ್ಲಿ ಗಂಡಸರು ಹೆಂಗಸರು ಏನೂ ವ್ಯತ್ಯಾಸ ಇಲ್ಲದೆ, ಹುಡುಗರು ವಯಸ್ಸಾದವರು ಏನೂ ವ್ಯತ್ಯಾಸ ಇಲ್ಲದೆ ಹುಚ್ಚುಚ್ಚಾಗಿ ಎಲ್ಲ ಕುಣಿಯೋದು, ಕೇಕೆ ಹಾಕೋದು, ನಗೋದು, ಒಂಥರ ಔಟ್ಲಾಸ್ ಥರ, ಹಿಪ್ಪಿಗಳ ಥರ ಆಡ್ತೀರಾ. ಆದರೆ ಆಧ್ಯಾತ್ಮ ಅನ್ನೋದು ಎಷ್ಟು ಸೀರಿಯಸ್ ವಿಷಯ. ಇದೇನಿದು, ನಿಜವಾಗ್ಲೂ ಇದೇನಿದೆ ಆಧ್ಯಾತ್ಮ ಇದರಲ್ಲಿ, ಈ ರೀತಿ ಕುಣಿಯೋದ್ರಲ್ಲಿ, ಕೇಕೆ ಹಾಕೋದ್ರಲ್ಲಿ, ನಗೋದ್ರಲ್ಲಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮೊದಲು ನಾನು ಮತ್ತು ನೀವು ಎಲ್ಲರೂ ಒಂದು ಏಕ ಮನಸ್ಸಿಂದ ಈ ಸದ್ಯಕ್ಕೆ ಒಂದು ವಿಷಯ ಅಂದರೆ ಈ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಬಗ್ಗೆ ಏನೀಗ ಪ್ರಶ್ನೆ ಕೇಳಿದ್ದಾರೆ, ಮೇಲ್ನೋಟಕ್ಕೆ ವ್ಯಾಲಿಡ್ ಅನಿಸಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನಾವು ಇದು ಸರಿ ಅಥವಾ ಇದು ತಪ್ಪು ಅಂತ ಭಾವಿಸಿದೆ. ಫೆನೆಟಿಕ್ ಆಗಿ ಓಶೋ ಪ್ರೇಮಿಗಳ ಥರ ನಡ್ಕೊಳ್ದೆ, ಅದೇ ಥರ ಫೆನೆಟಿಕ್ ಆಗಿ ಓಶೋ ವಿರೋಧಿಗಳಾಗಿ ನಡೆಯದೆ, ಏನಿದು, ಏನು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಏನು ಉತ್ತರ ಅನ್ನೋದನ್ನು ನಾವು ನೀವು ಈಗ ಸ್ವಲ್ಪ ಕಾಲ ಹಂಚಿಕೊಳ್ಳೋಣ, ಮಾತಾಡೋಣ. ನೀವು ಹೇಳ್ಬೋದು, ನೀವೊಬ್ಬರೇ ಇದ್ದೀರಾ, ಮಾತಾಡೋದು ಎಲ್ಲಿಂದ ಸಾಧ್ಯ, ನಾವು ಬರೀ ಪ್ರೇಕ್ಷಕರಷ್ಟೇ ಅಂತ ಹೇಳ್ಬೋದು. ಮಾತಾಡೋದು ಕೇವಲ ನಾನು ಮಾತಾಡೋದು ನೀವು ಮಾತಾಡೋದು ಅಷ್ಟೇ ಅಲ್ಲ. ಸರಿಯಾದ ಕಮ್ಯುನಿಕೇಷನ್ ಅಂದರೆ ಕೇವಲ ಮಾತಾಡೋದಲ್ಲ, ಆಲಿಸೋದು ಕೂಡ. ಒಬ್ಬರು ಆಲಿಸಬೇಕು, ಒಬ್ಬರು ಮಾತಾಡಬೇಕು. ಆಲಿಸುವುದರಲ್ಲಿ ಆಲಿಸುವಾತ ಪೂರ್ಣ, ನುಡಿಯುವುದರಲ್ಲಿ ನುಡಿಯುವಾತ ಪೂರ್ಣ. ಇಬ್ಬರೂ ಆ ಪೂರ್ಣವಾಗಿರುವ ಖಾಲಿಯಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಂವಾದ ಅಂತ ಹೇಳ್ತಾರೆ. ಸಂವಾದ ನೋಡಿ, ಈ ಏನು ಸ್ಪಿರಿಚುಯಾಲಿಟಿ ಇದೆ, ಈ ಆಧ್ಯಾತ್ಮದಲ್ಲಿ ಬಹುಮುಖ್ಯವಾಗಿ ಎರಡು ರೀತಿ. ಒಂದು ಬ್ರಹ್ಮ ಸತ್ಯ, ಜಗತ್ ನಿತ್ಯ. ಪಂಚೇಂದ್ರಿಯಗಳು ನಾನಲ್ಲ, ಪಂಚಕೋಶಗಳು ನಾನಲ್ಲ, ಪಂಚ ಕರ್ಮೇಂದ್ರಿಯಗಳು ಮನೋಬುದ್ಧಿ ನಾನಲ್ಲ, ನಾನು ಶಿವೋಹಂ ಅಂತ ಒಂದು ಮಾರ್ಗ. ನನ್ನದು ಯಾವುದು ನಾನಲ್ಲ. ನನ್ನ ಶರ್ಟ್ ನಾನು ಹೆಂಗಾಗುತ್ತೆ, ನನ್ನ ಕಣ್ಣು ನಾನು ಹೆಂಗಾಗುತ್ತೆ, ನನ್ನ ದೇಹ ನಾನು ಹೆಂಗಾಗ್ತೀನಿ, ನನ್ನ ಚೇರು ನನ್ನಿಂದ ಹೊರತಾಗಿದೆ, ನಾನು ಹೇಗಾಗ್ತೀನಿ ನನ್ನ ಚೇರು. ಹಾಗೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ನಾಲಿಗೆ, ನನ್ನ ತಲೆ, ನನ್ನ ಹೃದಯ ಎಲ್ಲ ನನ್ನವಾಯ್ತಲ್ಲ. ಈ ನಾನು ಯಾರು ಅಂತ ಹುಡುಕುವುದು ಒಂದು ಮಾರ್ಗ. ಈ ಮಾರ್ಗದಲ್ಲಿ ಇಂದ್ರಿಯಗಳು ನಾನಲ್ಲ ಅಂದಮೇಲೆ ಇಂದ್ರಿಯಗಳನ್ನ ಪೋಷಣೆ ಮಾಡುವ ಮಾತೆಲ್ಲಿ? ಕಣ್ಣುಗಳು ನಾನಲ್ಲ ಅಂದಮೇಲೆ ಕಣ್ಣಿಗೆ ಅನಂತ ಕೊಡೋದೆಲ್ಲಿಂದ? ಯಾಕೆ ಕೊಡಬೇಕು?
ಕಿವಿಗಳು ನಾನಲ್ಲ, ಶ್ರೋತೃವು ನಾನಲ್ಲ, ಆಲಿಸುವವನು ನಾನಲ್ಲ, ಆಲಿಸದ್ದೂ ನಾನಲ್ಲ ಅಂತ ಹೇಳಿದವರು ಕಿವಿಗೆ ಯಾಕೆ ಮ್ಯೂಸಿಕ್ ಕೇಳಬೇಕು? ಅದೆಷ್ಟೇ ಚೆನ್ನಾಗಿರಲಿ, ಆಲಿಸೋನೇ ನಾನಲ್ಲ ಅಂದಾಗ ಯಾವುದೇ ನದಿಯ ಶಬ್ದ ಇರ್ಬೋದು, ಹಕ್ಕಿಗಳ ಕಲರವ ಇರ್ಬೋದು, ಫ್ಲೂಟ್ ಮ್ಯೂಸಿಕ್ ಇರ್ಬೋದು, ಎಂಥದ್ದೇ ಬಹಳ ಆನಂದ ಕೊಡುವಂಥ ಮ್ಯೂಸಿಕ್ಕೇ ಇರಲಿ, ಆಲಿಸುವವನೇ ನಾನಲ್ಲ ಅಂದಾಗ ಆ ಮ್ಯೂಸಿಕ್ ಕೇಳೋದೆಲ್ಲಿಂದ ಬರ್ತದೆ? ಅದೇ ರೀತಿ ಈ ದೇಹವೇ ನಾನಲ್ಲ ಅಂದಮೇಲೆ ಈ ದೇಹನ ಆರೋಗ್ಯಪೂರ್ಣವಾಗಿ ನೋಡ್ಕೊಳ್ಳೋದು ಅಥವಾ ಅನಾರೋಗ್ಯಕ್ಕೆ ಒಳಗಾದಾಗ ಚಿಂತಿಸೋದು, ಆ ಹಾದಿಯಲ್ಲಿ ಇದ್ಯಾವುದೂ ನಾನಲ್ಲ, ನಾನು ಯಾರು, ನಾನು ಶಿವೋಹಂ ಅಂತ ಹೇಳಿದಾರಲ್ಲ, ಹೌದಾ ಅನ್ನುವ ವಿಧಾನದಲ್ಲಿ, ಇದ್ಯಾವುದೂ ನಾನಲ್ಲ, ನಾನು ಶಿವೋಹಂ ಅನ್ನುವ ವಿಧಾನದಲ್ಲಿ ಆತ ದೇಹವನ್ನಾಗಲಿ, ಸ್ವಸ್ಥ ಮನಸ್ಸಿನ ಬಗ್ಗೆ ಆಗಲಿ, ಕರುಣಾಪೂರ್ಣ ಹೃದಯದ ಬಗ್ಗೆ ಆಗಲಿ ಯಾವ ಚಿಂತೆನೂ ಮಾಡಲ್ಲ. ಯಾಕಂದರೆ ಆತ ಭಾವ ಅಲ್ಲ. ಆ ಹಾದಿಯಲ್ಲಿ ನಾನು ಭಾವ ಅಲ್ಲ, ನಾನು ಮನಸ್ಸಲ್ಲ, ನಾನು ದೇಹ ಅಲ್ಲ. ಅದು ಹಾದಿ, ಒಂದು ಹಾದಿ. ಹಾಗಿರುವಾಗ ಅಂದರೆ ಇಂದ್ರಿಯಗಳನ್ನು ಗಮನಿಸದೆ, ಇಂದ್ರಿಯಗಳನ್ನು ಪರಿಗಣನೆಗೆ ತಗೊಳ್ಳದೇ ಇರುವಂಥ ಹಾದಿಯಲ್ಲಿ ಇಂದ್ರಿಯಗಳಿಗೆ ಯಾವುದು ಅಡೆತಡೆ ಉಂಟು ಮಾಡ್ತದೆ ಅದರಿಂದ ದೂರ ಇರಲಿಕ್ಕೆ ಬಯಸ್ತಾರೆ. ಈ ರೀತಿಯ ಮಾರ್ಗದಲ್ಲಿದೆ. ನಾಲಿಗೆಗೆ ರುಚಿ ರುಚಿಯಾದಂಥ ಎಲ್ಲ ಥರ ಟೇಸ್ಟ್ಗಳನ್ನು, ಎಲ್ಲ ತರಹದ ಆಹಾರಗಳನ್ನು ಅವರು ನಿರಾಕರಿಸ್ತಾರೆ. ಯಾಕೆ? ಜಿಹ್ವೆ, ರುಚಿ, ನಾಲಿಗೆ ನಾನಲ್ಲ. ಅದನ್ನು ರಮಿಸಬೇಕಾಗಿಲ್ಲ, ಅದನ್ನು ಸಪೋರ್ಟ್ ಮಾಡಬೇಕಾಗಿಲ್ಲ, ಅದನ್ನು ಪರಿಗಣನೆಗೆ ತಗೊಳ್ಳೋಂಗಿಲ್ಲ. ಆದ್ದರಿಂದ ನಾಲಿಗೆಗೆ ರುಚಿಯಾದಂಥ ಊಟೋಪಚಾರಗಳಿಂದ ದೂರ. ಹಾಗೆ ದೇಹ, ಬಿಸಿ ನೀರು, ತಣ್ಣೀರು ಅದೆಲ್ಲ ಇಲ್ಲ, ದೇಹನೇ ನಾನಲ್ಲ. ಅದನ್ನು ನಾನು ದೇಹನ ನಾನು ಅಂತ ಪರಿಗಣಿಸೇ ಇಲ್ಲ, ನನ್ನಿಂದ ಹೊರತಾಗಿದೆ ಅಂತ ಅನ್ನುವ ಹಾದಿಯಲ್ಲಿ ಅದನ್ನು ನಂಬಿ ನಾನು ಶಿವೋಹಂ, ನಾನು ಪಂಚೇಂದ್ರಿಯಗಳಲ್ಲ, ಪಂಚಭೂತಗಳಿಂದಾದಂಥ ಪಂಚಕೋಶಗಳು ಅಂದರೆ ದೇಹ ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋನ್ಮಯ ಕೋಶ, ಆನಂದಮಯ ಕೋಶ, ಈ 5 ನಾನಲ್ಲ. ಮನಸ್ಸು ನಾನಲ್ಲ, ಅದರೊಳಗಿರೋ ಆಲೋಚನೆಗಳು ನಾನಲ್ಲ ಅಂತ ಇರುವಾಗ ಯಾವುದೇ ಪುಸ್ತಕವನ್ನು ಓದಿ ಆಲೋಚನೆಗಳಾಗಿ ತುಂಬಿಕೊಳ್ಳೋದು, ವಿಚಾರಗಳನ್ನು ತಿಳ್ಕೊಳ್ಳುವ ಸಾಧ್ಯತೆ ಇಲ್ಲ. ಆ ಹಾದಿಯಲ್ಲಿ ಇದು ಯಾವುದು ನಾನಲ್ಲ, ನಾನು ಶಿವೋಹಂ ಅಂತ ಹುಡುಕ್ತಾ ಇರೋದು. ಹುಡುಕಿ ನಾನು ಶಿವನೇ ಆಗಿದ್ದೇನೆ, ನಾನು ಪರಮಾತ್ಮನೇ ಆಗಿದ್ದೇನೆ ಅಂತ ಹೇಳಿದವರು ಶಂಕರಾಚಾರ್ಯ. ಆ ಹಾದಿಯಲ್ಲಿ, ಆ ಆಧ್ಯಾತ್ಮದ, ಆ ಅದ್ವೈತ ವೇದಾಂತದ ಹಾದಿಯಲ್ಲಿರುವವರಿಗೆ ಶ್ರವಣ, ಮನನ, ನಿಧಿಧ್ಯಾಸನ ಬಿಟ್ಟು ಬೇರೆ ಯಾವ ಧ್ಯಾನ ವಿಧಾನಗಳಾಗಲಿ, ವಿಪಾಸನ ಆಗಲಿ, ನಾದಬ್ರಹ್ಮ, ಟಿಬೇಟಿಯನ್ ಟೆಕ್ನಿಕ್ಕು, ಝೆಂಟ್ ಯಾವುದೂ ಇಲ್ಲ. ಶ್ರವಣ, ಮನನ, ನಿಧಿಧ್ಯಾಸನ. ಪರಮಾತ್ಮ ಅನ್ನೋದನ್ನು ಯಾವ ರೀತಿ ವರ್ಣಿಸಲಾಗಿದೆ? ನಾನು ಏನಾಗಿದ್ದೀನಿ, ನಾನು ಪರಮಾತ್ಮನೇ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ತತ್ವಂ ಅಸಿ, ಅದು ಮತ್ತು ನಾನು ಒಂದೇ ಆಗಿದ್ದೇವೆ ಅನ್ನುವ ಈ ಶ್ರುತಿ ವಾಕ್ಯಗಳನ್ನು ಆಲಿಸೋದು ಶ್ರವಣ. ಆಲಿಸಿದ್ದನ್ನೇ ಮನನ, ಮತ್ತೆ 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 ಅದೇ ಸಂಗತಿಗಳ ಬಗ್ಗೆ ಮನನ ಮಾಡೋದು.
ಈ ಮನನ ಮಾಡಿದ ಸಂಗತಿಗಳಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟು ಅದನ್ನೇ ಗಮನಿಸ್ತಾ ಇರೋದು ನಿಧಿಧ್ಯಾಸನ, ಕಾಂಟಂಪ್ಲೇಷನ್. ಇದು ಬಿಟ್ಟು ಬೇರೆ ಇಲ್ಲ. ಸೊ ಈಗ ಪಂಚೇಂದ್ರಿಯಗಳು ನಾನಲ್ಲ ಅಂದವ್ರಿಗೆ ಊರಲ್ಲಿರೋದು ಪೂರಕನ, ಸಹಾಯಕಾರಿನ, ಕಾಡಲ್ಲಿರೋದು ಸಹಾಯಕಾರಿನ? ಅನವಶ್ಯಕವಾಗಿ ನೀರೇ ಬೇಡ ಅಂದವರು ಬಾಯಾರಿಕೆ ಹುಡುಕ್ದಂಗೆ ಅನವಶ್ಯಕವಾಗಿ ಕಣ್ಣಿಗೆ ಆಕರ್ಷಣೀಯವಾದಂಥದ್ದು, ಕಿವಿಗೆ ಆಕರ್ಷಣೀಯವಾದಂಥದ್ದು, ನಾಲಿಗೆಗೆ ಆಕರ್ಷಣೀಯವಾಗಿರುವಂಥದ್ದನ್ನು ಹತ್ತಿರ ಇಟ್ಟುಕೊಂಡು ಇದು ನನಗೆ ಬೇಡ ಅನ್ನೋದಕ್ಕೆ ಬದಲು ಎಲ್ಲನೂ ಬಿಟ್ಟು ಗುಹೆಯಲ್ಲಿ ಕಾಡಿನಲ್ಲಿ ಏಕಾಂತವಾಗಿ ಕುಳಿತು ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು. ಕೊನೆಯದಾಗಿ ನಿಧಿಧ್ಯಾಸನ ಮಾಡೋದು ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ. ಮೊದಲು ಸವಿಕಲ್ಪ, ಆಮೇಲೆ ನಿರ್ವಿಕಲ್ಪ ಸಮಾಧಿ, ಅಹಂ ಬ್ರಹ್ಮಾಸ್ಮಿ ಅಂತ ಮಾಡುವ ಹಾದಿ. ಹಾಗಿರುವಾಗ ಅವರು ಸಮಾಜದಿಂದ ದೂರ ಇದ್ದು ತಮ್ಮ ಅನ್ವೇಷಣೆ ಮಾಡ್ತಾ ಇರೋದು ಸರಿಯಾಗಿದೆ. ಕಾರಣ ಅವರು ತಮ್ಮ ಇಂದ್ರಿಯಗಳನ್ನೇ, ತಮ್ಮ ದೇಹವನ್ನೇ ನನ್ನದು, ನಾನು ಅಂತ ಭಾವಿಸ್ತಾ ಇಲ್ಲ. ಅವರು ನಾನು ಪರಮಾತ್ಮ ಹೌದೋ ಅಲ್ವೋ ಅನ್ನೋ ಅನ್ವೇಷಣೆಯಲ್ಲಿದ್ದಾರೆ. ದೇಹ ಇದ್ದರೆ ತಾನೇ ಸಮಾಜ. ದೇಹನ ಪರಿಗಣನೆಗೆ ತಗೊಂಡ್ರೆ ತಾನೇ ಈ ದೇಹ ಇಂಥವ್ರ ಮಗ, ಇಂಥ ಜಾತಿ, ಇಂಥ ದೇಶ, ಇಂಥ ದೇವರು ಎಲ್ಲ. ದೇಹನೇ ನಾನಲ್ಲ ಅಂದರೆ ಸೊ ಈ ರೀತಿ ನಾನು ಯಾರು, ಏನು ಶ್ರುತಿ ವಾಕ್ಯ ಹೇಳ್ತಾ ಇದೆ ಅದು ನಾನಾ ಅಂತ ಹುಡುಕೋದು ಮಾತ್ರ ಅಧ್ಯಾತ್ಮ ಅಲ್ಲ. ಆ ಮಾರ್ಗದಲ್ಲಿ ಹುಡುಕೋದು ಮಾತ್ರ ಅಧ್ಯಾತ್ಮ ಅಲ್ಲ, ಅದು ಒಂದು ಅತ್ಯುನ್ನತವಾದಂಥ ಮಾರ್ಗ. ನನ್ನವೆಲ್ಲವೂ ನಾನಲ್ಲ, ನಾನು ಅನ್ನುವ ಅಹಂಕಾರದ ವಿಸ್ತರಣೆ ನನ್ನವುಗಳು. ನನ್ನ ಕೀರ್ತಿ, ನನ್ನ ಹಣ, ನನ್ನ ಸ್ನೇಹಿತರು, ನನ್ನ ಊರು, ನನ್ನ ಜಾತಿ, ನನ್ನ ಬೆಂಬಲಿಗರು, ನನ್ನ ಆಸ್ತಿ, ಇವೆಲ್ಲ ನಾನುವನ್ನು ಬಲಶಾಲಿ ಮಾಡುತ್ತದೆ. ಆದ್ದರಿಂದ ನನ್ನವುಗಳನ್ನೆಲ್ಲ ತ್ಯಜಿಸಿ ನಾನು ಯಾರು ಎಂದು ನೋಡಬೇಕು ಅನ್ನೋದು ಅದ್ವೈತ ವೇದಾಂತ. ನೇತಿ ಅದು ನಾನಲ್ಲ, ಅದು ನಾನಲ್ಲ. ದೇಹ ನಾನಲ್ಲ, ಇಂಥವ್ರ ಮಗ ನಾನಲ್ಲ. ಇಂಥವ್ರ ಮಗ ಇರಬಹುದು, ಅಷ್ಟೇನಾ ನಾನು? 50 ವರ್ಷ ನನಗೆ, ಹೌದು ಅಷ್ಟೇನಾ ನಾನು ಕಪ್ಪು, ಹೌದು ಅಷ್ಟೇನಾ? ನಾನು ಇಷ್ಟು ಮಾತ್ರ ಅಲ್ಲ, ಇದಲ್ಲ. ನೇತಿ ಇದಲ್ಲ ಅಂತ ಎಲ್ಲವನ್ನು ನಿರಾಕರಣೆ ಮಾಡಿ ಅಂತಿಮವಾಗಿ ಎಲ್ಲವನ್ನು ನಿರಾಕರಿಸಿದ ನಂತರ ಏನಾದರೂ ಇದ್ದರೆ ಅಥವಾ ಇಲ್ಲದಿದ್ದರೆ ಅದು ನಾನು. ಅದನ್ನು ಶೂನ್ಯ ಅಂತ ಕರೀರಿ, ಬಯಲು ಅಂತ ಕರೀರಿ, ಸರ್ವಾಂತರ್ಯಾಮಿ ಅಂತ ಕರೀರಿ, ಯಾವ ಹೆಸರಲ್ಲಾದರೂ ಕರೀರಿ. ಹೆಸರಿಗೂ ದ ವರ್ಡ್ ವಾಟರ್ ಈಸ್ ನಾಟ್ ವಾಟರ್ ಅಲ್ವೇ? ಸಂತೋಷ ಅನ್ನೋ ವರ್ಡ್ ಸಂತೋಷನೇ, ಸ್ನೇಹ ಅನ್ನೋ ಪದ ಸ್ನೇಹ ಅಲ್ಲ, ಅದು ಅನುಭವ. ಇದು ಅನುಭವ ಅತೀತ. ಸೊ ನನ್ನ ಪ್ರಪಂಚ ನಾವು ಎಷ್ಟು ವಿಸ್ತಾರ ಮಾಡ್ಕೊಂಡಿರ್ತೀವಿ ಅಂದರೆ ನನ್ನ ಧರ್ಮ, ನನ್ನ ದೇವರು, ನಮ್ಮ ಗಂಡನ ಮನೆ ದೇವರು, ಮೈ ಫೇವ್ರೇಟ್ ಗಾಡ್, ಫೇವ್ರೇಟ್ ಶಾರುಖ್ ಖಾನ್ ಸರಿ, ಫೇವ್ರೇಟ್ ಪ್ಲೇಸ್ ಓಕೆ, ಫೇವ್ರೇಟ್ ಹೋಟೆಲ್ ಸರಿ, ಫೇವ್ರೇಟ್ ತಿಂಡಿ ಸರಿ,
ಫೇವ್ರೇಟ್ ಪರ್ಸನ್ ಆಲ್ಸೋ ಸರಿ, ಅವ್ರ ಜೊತೆ ಇದ್ದಾಗ ಸಂತೋಷ ಚೆನ್ನಾಗಿರುತ್ತೆ. ಫೇವ್ರೇಟ್ ಗಾಡ್ ಗಣಪತಿ ನನ್ನ ಫೇವ್ರೇಟ್. ಅಂದರೆ ನಾನುವಿನ ವಿಸ್ತರಣೆಯಾದ ಈಗ ನಾನುವಿನ ವಿಸ್ತರಣೆಯಾದ ನನ್ನ ಒಳಗಡೆನೂ ದೇವ್ರು ಬಂದುಬಿಟ್ರೆ, ಆಧ್ಯಾತ್ಮ ಬಂದುಬಿಟ್ರೆ, ನಮ್ಮ ಸ್ಪಿರಿಚುಯಾಲಿಟಿ, ನಮ್ಮ ಮೆಡಿಟೇಷನ್ನು, ನನ್ನ ಸೈಲೆನ್ಸು, ಮೈ ಪಾತ್ ಈಸ್ ರೈಟ್, ಯುವರ್ ಪಾತ್ ಈಸ್ ರಾಂಗ್ ಅಂತ ಆಧ್ಯಾತ್ಮ, ದೇವರು, ಧರ್ಮನೂ ನನ್ನ ಒಳಗೆ ತಂದರೆ ಈ ನನ್ನನ್ನು ಕತ್ತರಿಸೋರು ಯಾರಪ್ಪ? ನಾನು ನನ್ನ ಅನ್ನುವ ಭ್ರಮೆನ ನಿವಾರಿಸುವಂಥ ಪ್ರತಿ ವಿಷಯ ಏನಿದೆ ಅಥವಾ ಅಮೃತ ಏನಿದೆ, ಆ ಧರ್ಮ ಅಥವಾ ಆ ಗಾಡ್ಲಿನೆಸ್ನು ನನ್ನದೇ ಮಾಡ್ಕೊಂಡ್ಬಿಟ್ರೆ, ಈ ನಾನು ನನ್ನ ನಿಜನೋ ಸುಳ್ಳು ಅಂತ ನೋಡುವ ವಿಧಾನ ಹೇಗೆ? ನಾನಾಗಲೇ ಫೇವರ್ ತೊಗೊಂಡ್ಬಿಟ್ನಲ್ಲ, ಒಂದು ಸೈಡ್ ತೊಗೊಂಡ್ಬಿಟ್ನಲ್ಲ, ಮೈ ಪಾತ್ ಈಸ್ ರೈಟ್ ಅಂತ, ನನ್ನ ಧರ್ಮ ಕರೆಕ್ಟ್ ಅಂತ ಅಂದ್ಬಿಟ್ನಲ್ಲ, ಎಲ್ಲ ಧರ್ಮಗಳನ್ನ ಬಿಡಿಸಿ ನೋಡುವಂಥದ್ದು ಇಲ್ಲ. ಈಗ ನನ್ನ ಧರ್ಮ ರೈಟ್ ಅಂದಮೇಲೆ ಉಳಿದೆಲ್ಲ ಧರ್ಮಗಳು ರಾಂಗ್ ಆಗಲೇಬೇಕಲ್ವಾ? ಅದನ್ನು ಖಂಡಿಸಲೇಬೇಕು, ಅದರ ಒಳಿತನ ತಗೊಳಕ್ಕೆ ಬರಲ್ವಲ್ಲ. ಸೊ ಈ ಅದ್ವೈತ ವೇದಾಂತದಲ್ಲಿ ನನ್ನವನ್ನೆಲ್ಲ ತೆಗೆದಾಕ್ಬಿಟ್ರೆ, ನಾನು ಇಂಥ ದೇಶದವನು ಅಲ್ಲ, ಇಂಥ ರಾಜ್ಯದವನು ಅಲ್ಲ, ಇಂಥವ್ರ ಮಗ ಅಷ್ಟು ಮಾತ್ರ ಅಲ್ಲ, ಗಂಡಸು ಹೆಂಗಸು ಇದ್ದರೆ ತಾನೇ ಗಂಡಸು, ರಿಲೇಟೆಡ್ ವರ್ಡ್ ಅಲ್ವಾ? ಭೂಮಿ ಮೇಲೆ ಹೆಂಗಸರೇ ಇಲ್ಲದೆ ಇದ್ದರೆ ಗಂಡಸ ಹೆಂಗಸ? ಹೆಣ್ಣು ಇರುವುದರಿಂದ ನಾನು ಗಂಡು. ಭೂಮಿ ಮೇಲೆ ಪ್ರಳಯ ಗಿಳೆಯ ಆಗಿ ಯಾರೂ ಇಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರು. ನೀನೊಬ್ಬನೇ ಇದೆಯಾ ಅಥವಾ ನೀನೊಬ್ಬಳೇ ಇದೆಯಾ? ಆಗ ನಿನ್ನ ಗುರುತು ಗಂಡ ಹೆಣ್ಣ. ಗಂಡಿರುವುದರಿಂದ ಹೆಣ್ಣು, ಗಂಡೇ ಇಲ್ಲದಿದ್ರೆ ರಿಲೇಟೆಡ್ ವರ್ಡ್. ಸೊ ನಾನು ಗಂಡಸು ಅಲ್ಲ, ನಾನು ಹೆಣ್ಣು ಅಲ್ಲ, ನನ್ನ ಜ್ಞಾನ ಅಲ್ಲ, ಎಲ್ಲನೂ ನೇತಿ ನಿರಾಕರಿಸಿ ನೇತಿ ಶೂನ್ಯಕ್ಕೆ ಖಾಲಿಯಾಗುವ ದಾರಿಯಲ್ಲಿ ನೃತ್ಯ ಇಲ್ಲ, ಶ್ರುತಿ ಅಲ್ಲದೆ ಮತ್ಯಾವುದನ್ನು ಆಲಿಸುವಂಗಿಲ್ಲ. ನಿಷೇಧಾತ್ಮಕ ಅಲ್ಲ, ಅದು ಪೂರಕ ಅಲ್ಲ. ನಾನು ಕಿವಿನೇ, ನಾನು ಶ್ರೋತೃ ಅಲ್ಲ ಅಂದಮೇಲೆ ಅದನ್ನು ರಮಿಸೋದು ಅಥವಾ ಅದಕ್ಕೆ ಸಹಕರಿಸೋದು ಏನಕ್ಕೆ ಸಹಕರಿಸ್ಬೇಕು? ಇದು ನಾನಲ್ಲ ಅಂದಮೇಲೆ ಅದನ್ನು ಯಾಕೆ ಕೇರ್ ತಗೊಳ್ಬೇಕು? ಆ ಥರ ಹಾದಿಯ ಪ್ಯೂರಿಟಿ, ಅದು ಟೋಟಾಲಿಟಿ. ನಾನು ಕಿವಿ ಅಲ್ಲ ಅಂತ ಹೇಳೋದು, ಆ ನಂತರ ಕಿವಿಗೆ ಸಪೋರ್ಟ್ ಆಗಿರೋದು. ನಾನು ಜಿಹ್ವೆ ಅಲ್ಲ, ನಾಲಿಗೆ ಅಲ್ಲ ಅನ್ನೋದು ಚೆನ್ನಾಗಿ ಮೈಸೂರು ಪಾಕ್, ಲಾಡು, ಪಾನ್ ಎಲ್ಲ ಹಾಕೊಳ್ಳೋದು. ಇದು ಒಂದು ಹೆಜ್ಜೆ ಮುಂದೆ 4 ಹೆಜ್ಜೆ ಹಿಂದೆ ಆಗ್ದಂಗೆ ಆಗುತ್ತಲ್ವಾ? ಆದ್ದರಿಂದ ನಾನು ಇದಲ್ಲ ಅಂದರೆ ನಾನು ಅದನ್ನು ಪರಿಗಣನೆ ತಗೊಳ್ಳಲ್ಲ ಅಂತ. ಸೊ ನಾನು ಈ ದೇಹ ಅಲ್ಲ ಅಂದಮೇಲೆ ಮದುವೆ ಇಲ್ಲ, ನಾನು ಈ ದೇಹ ಅಲ್ಲ ಅಂದಮೇಲೆ ಪ್ಯಾಂಟು, ಶರ್ಟು, ಜೀನ್ಸ್ ಪ್ಯಾಂಟ್, ಶೂಸ್ ಎಲ್ಲ ಇಲ್ಲ. ವಿಹಂಗಗೇಕೆ ಅಡಿವಜ್ಜೆಯ ಮೆಟ್ಟು ಅಂತ ಒಂದು ವಚನ ಇದೆಯಲ್ಲ, ಜಲಚರಕ್ಕೇಕೆ ತೆಪ್ಪದ ನಂಟು. ನೀರಲ್ಲೇ ಹುಟ್ಟಿ, ನೀರಲ್ಲೇ ಬೆಳೆದು, ನೀರಲ್ಲೇ ಸಾಯುವಂಥ ಜಲಚರಗಳಿಗೆ ತೆಪ್ಪದ ಸವಾಸ ಏನಕ್ಕೆ? ಹಾಗೆ ವಿಹಂಗ ಅಂದರೆ ಊರೂರು ಸುತ್ತುವಂಥ, ಒಂದು ಕಡೆ ನೆಲೆಯಾಗಿ ನಿಲ್ಲದಂಥ, ಸದಾ ಚಲನಶೀಲ ಆದ ಜಂಗಮನಿಗೆ ಇಷ್ಟಪ್ಪ ಮೆಟ್ಟೇನಿಕೆ ಅಂತ ವಚನ. ಅಂದರೆ ಪೂರಕವಾಗಿರಬೇಕು ನಮ್ಮ ಸಾಧನೆಯ ಹಾದಿಯಲ್ಲಿ. ನಾವು ಮಾಡುವಂಥ ಧ್ಯಾನ ವಿಧಾನಗಳಾಗಲಿ, ನಾವು ಮಾಡುವಂಥ ಅಧ್ಯಯನಗಳಾಗಲಿ, ನಮ್ಮ ಸಂಪರ್ಕಗಳಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ದುಡಿಮೆ ಆಗಲಿ, ಇದೆಲ್ಲ ನಮ್ಮ ಸಾಧನೆಯ ಮಾರ್ಗಕ್ಕೆ ಪೂರಕವಾಗಿರಬೇಕು. ನಮಗೆ ನಾವೇ ಶತ್ರುಗಳಾಗಿ ಡಿವೈಡ್ ಆಗಬಾರ್ದು. ಹೇಳುವುದು ಒಂದು
ಮಾಡುವುದು ಇನ್ನೊಂದು ಅಂತ ಒಂದು ಹಾಡಿದೆ ನೋಡಿ. ಆ ರೀತಿ ನಮಗೆ ನಾವೇ ಡಿವೈಡ್ ಆಗೋದ್ರೆ ಸ್ವವಂಚನೆ, ಆತ್ಮವಂಚನೆ, ಡಿಸೆಪ್ಟಿವ್ ಫಾರ್ ಒನ್ ಸೆಲ್ಫ್ ಆಗುತ್ತಲ್ವ. ಅದಕ್ಕೆ ಬದಲು ಡಿಸೆಪ್ಟಿವ್ ಆಗೇ ಬದುಕ್ಬಿಡೋಣ. ರಾಮನಂಗೆ ತೋರಿಸಿ ಕೃಷ್ಣನಂಗೆ ಯಾಕೆ ಆಡಬೇಕು? ಕೃಷ್ಣನೇ ಆಗ್ಬಿಡ್ಬೋದಲ್ವ. ಅಟ್ಲೀಸ್ಟ್ ಸೆಲ್ಫ್ ಡಿಸೆಪ್ಷನ್ ಇರಲ್ಲ. ಸೊ ಆದ್ದರಿಂದ ಆಧ್ಯಾತ್ಮ ಅನ್ನೋದನ್ನು ನಾವು ಪೂರ್ತಿ ಗೊತ್ತು. ಆಧ್ಯಾತ್ಮ ಅಂದರೆ ಹೀಗೆ, ಹಾಗಿರುವ ಆಧ್ಯಾತ್ಮದಲ್ಲಿ ನೃತ್ಯ ಮಾಡಬಾರ್ದು, ಗಂಡಸರು ಹೆಂಗಸರು ಜೊತೆಯಲ್ಲಿ ಕುಣಿಬಾರ್ದು. ಇದು ಯಾವ ರೀತಿ ಆಧ್ಯಾತ್ಮ? ಇದು ಔಟ್ಲಾಸ್ ಅಂತ ಹೇಳೋಕ್ಕೆ ಮೊದಲು ನೀವು ಈ ಎರಡು ಮಾರ್ಗಗಳು, ಅಂತರನ್ವೇಷಣೆ, ಬಹಿರಂಗದ ಅನ್ವೇಷಣೆ, ಆಂತರಿಕವಾಗಿ ಒಳಗೋಗೋದು, ಬಹಿರಂಗವಾಗಿ ಒಳಗೋಗೋದು, ಎರಡನ್ನೂ ಅರಿಬೇಕಲ್ವಾ? ಎಲ್ಲರೂ ತಿಳ್ಕೊಂಡು ಮಾತಾಡಬೇಕಲ್ವಾ? ತಿಳ್ಕೊಂಡಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ವಲ್ಲ. ಸೊ ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಮಾತಾಡ್ತಾ ಇರೋದು. ಸರಿ ತಪ್ಪು ಅಂತಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಈ ಥರ ಡಿಸ್ಕಸ್ ಮಾಡಿದ್ಮೇಲೆ ಯಾವುದು ಸರಿ ತಪ್ಪು ಅಂತ ನಿಮ್ಮ ನಿಜ ಗುಣ ಹೇಳುತ್ತಲ್ಲ, ಅದೇ ಹೇಳೋದೇ ಸರಿ. ಅದು ಆಲಿಸ್ಬೇಕು ಅನ್ನಂಗಿದ್ರೆ ನಾವು ನಮ್ಮ ಮನಸ್ಸನ್ನ ಚಲನೆಯಲ್ಲಿ ಇಟ್ಟಿರಬಾರ್ದು. ಈಗ ಇಲ್ಲ ಮನಸ್ಸು ಕೇಳ್ಕೊಳ್ಳುತ್ತೆ. ಮನಸ್ಸು ದ್ವೈತ, ಪರ ವಿರೋಧ, ಇದು ಸರಿ ಅದು ತಪ್ಪು, ಅದು ಸರಿ ಇದು ತಪ್ಪು. ಡಿಕ್ಷನರಿಲಿ ಹೇಗೆ ಎರಡು ಪದಗಳಿಂದ ಆಗಿದೆ ಡಿಕ್ಷನರಿ, ಒಂದು ವರ್ಡ್ ತೋರಿಸಿ ಇಡೀ ಡಿಕ್ಷನರಿಲಿ ತದ್ವಿರುದ್ಧ ಇಲ್ಲದೆ ಇರೋ ವರ್ಡು, ಒಂದು ವರ್ಡು ಎಲ್ಲ ಇನ್ನೊಂದರಿಂದ ಆಗಿರೋದು. ಸೊ ನೀವು ನಿಮ್ಮ ನಿಜ ಗುಣವನ್ನು ಆಲಿಸ್ಬೇಕಾಗಿದ್ರೆ, ನಿಮ್ಮ ನಿಜ ಗುಣ ಏನು ಹೇಳ್ತಾ ಇದೆ, ನೀವು ಟ್ರೂ ನೇಚರ್ ಏನು ಹೇಳ್ತಾ ಇದೆ ಅಂತ ಆಲಿಸ್ಬೇಕು ಅಂದರೆ ಸ್ವಲ್ಪ ಸಮಯ ಮನಸ್ಸನ್ನು ಸುಮ್ಮನೆ ಇಟ್ಟಿರಬೇಕು, ವಿಶ್ರಾಂತಿಯಲ್ಲಿಟ್ಟಿರಬೇಕು. ಸೊ ಈ ರೀತಿ ಇದ್ಯಾವುದೂ ನಾನಲ್ಲ, ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಮನೋಚಿತ್ತ ಅಹಂಕಾರ ಯಾವುದು ನಾನಲ್ಲ ಅನ್ನುವವ ಇದಕ್ಕೆ ಪೂರಕವಾದ ವಾತಾವರಣದಿಂದ ದೂರ ಇರ್ತಾನೆ. ಆತ ನೃತ್ಯ ಮಾಡಲ್ಲ, ಆತ ಮಾತಾಡಲ್ಲ, ಆತ ಸ್ನೇಹ ಮಾಡಲ್ಲ, ಮದುವೆ ಆಗದೆ, ಬಹುತೇಕ ಮದುವೆ ಆಗಲ್ಲ, ಬ್ರಹ್ಮಚರ್ಯ ಇರ್ತಾನೆ. ವೃತ್ತಿ ಮಾಡ್ತಾನೋ ಮಾಡಲ್ವೋ, ಭಿಕ್ಷಾಟನೆ ಮಾಡ್ಬೋದು, ಬರೀ ಬದುಕಕ್ಕೋಸ್ಕರ ಅನ್ನ ಬೇಕು. ಹೆಂಗೆ ಬಂದ್ರೇನು, ಭಿಕ್ಷದಲ್ಲಿ ಬಂದ್ರೇನು, ಗೆಡ್ಡೆ ಗೆಣಸಾದ್ರೇನು, ಹಸಿವು ಇದ್ರೇನು, ತಿಂದರೆ ಏನು, ತಿಂದೇ ಇದ್ರೆ ಏನು, ಬಿಕಾಸ್ ಐ ಆಮ್ ನಾಟ್ ದ ಬಾಡಿ. ನಿಷ್ಠೆಯಿಂದ ಮಾಡೋದಾದರೆ ಕರೆಕ್ಟ್ ಅಲ್ವಾ? ಒಂದೆರಡು ದಿನ ಊಟ ಮಾಡದೇ ಇದ್ದರೆ ಏನು ಅನಿಸೋದಿಲ್ಲ ಅಲ್ವಾ ಅವ್ರಿಗೆ? ನಿಷ್ಠೆಯಿಂದ ಐ ಆಮ್ ನಾಟ್ ದ ಬಾಡಿ. ಈಗ ನಿಮಗೂ ಹೊಟ್ಟೆ ಹಸುವಾದ್ರೆ ನನಗೆ ಹಸುವಾಗುತ್ತಾ? ಈಗ ನೀವೇನು ತಿಂದಿಲ್ಲದೆ ಕೂತಿದ್ರೆ, ಹಸುವಲ್ಲಿ ಬಳಲ್ತಾ ಇದ್ದರೆ ನನಗೇನಾಗುತ್ತೆ? ಯಾಕೆಂದರೆ ಐ ಆಮ್ ನಾಟ್ ದಟ್ ಬಾಡಿ. ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ ಆತ ನಾನು ನಿಮ್ಮ ದೇಹ ನೋಡ್ತಾ ಇರುವ ಹಾಗೆ ಆತ ತನ್ನ ದೇಹನ ಪರಿಗಣಿಸಿದರೆ, ನೋಡ್ತಾ ಇದ್ದರೆ ಇದರ ಹಸಿವು ಏನು ಅನಿಸಲ್ಲ. ಆಧ್ಯಾತ್ಮದ ದಾರಿ, ಅದ್ವೈತ ವೇದಾಂತದ ದಾರಿ. ಆ ರೀತಿ ಇರುವವರು ಸ್ವಾಧ್ಯಾಯ, ಸ್ವ ಅಧ್ಯಾಯ, ಸ್ವಸ್ಮರಣೆ, ಸ್ವಚಿಂತನೆ, ಸ್ವಸಾನ್ನಿಧ್ಯ, ಒನ್ಸ್ ಓನ್ ಕಂಪನಿ ಎಲ್ಲ ಸ್ವಯಂನಲ್ಲಿನೇ ಪ್ರಾರಂಭ ಆಗಿ ಸ್ವಯಂನಲ್ಲೇ ಮುಕ್ತಾಯ ಆಗುವಂಥದ್ದರಲ್ಲಿ ಇರ್ತಾರೆ. ಆ ರೀತಿಯ ಮಾರ್ಗದಲ್ಲಿ, ಆ ರೀತಿಯ ಅನ್ವೇಷಣೆಯಲ್ಲಿ ಇರುವವರನ್ನ ನೋಡಿ ಬಂದಿರುವಂಥ ಒಪಿನಿಯನ್ ಏನಂದರೆ, ಆಧ್ಯಾತ್ಮ ಅಂದರೆ ನೃತ್ಯ ಮಾಡ್ತಾರಾ, ಗಂಡಸರು ಹೆಂಗಸರು ಅಂತ ವ್ಯತ್ಯಾಸ ಇಲ್ಲದೆ ಹಿಂಗೆ ಕುಣಿತಾರಾ, ಈ ರೀತಿ ಕುಣಿಯೋದೇ ಆಧ್ಯಾತ್ಮನ ಅನ್ನುವ ಮಾತು. ಈಗ ನೋಡೋಣ, ಯಾಕೆ ನೃತ್ಯ ಮಾಡ್ತಾರೆ? ಆಧ್ಯಾತ್ಮಕ್ಕೂ ಈ ನೃತ್ಯ, ಈ ರೀತಿ ಎಲ್ಲ ನಗ್ತಾ ಇರೋದು, ಈ ರೀತಿ ಪ್ಲೇಫುಲ್ ಆಗಿರೋದು, ಈ ಥರ ಕಮ್ಯುನಿಕೇಟ್ ಮಾಡೋದು, ಜಾಸ್ತಿ ಜನರ ಜೊತೆ ಬೆರೆಯೋದು, ಇದೆಲ್ಲ ಯಾಕೆ ಮಾಡ್ತಾರೆ? ಪೋಷೋ ಪುಸ್ತಕಗಳು ಹಂಚ್ತಾರೆ ಯಾಕೆ?
ಅದನ್ನು ನೋಡು.